ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ಅವ್ರು ಬೇಗ ಹೋಗ್ಬೇಕಂದ್ಬಿಟ್ಟು ನಾನು ಬೇಗ ಎದ್ದಿದ್ದೆ. ಹಂಗಾಗಿ ಇವತ್ತು ಫಸ್ಟ್ ಟೈಮ್ ನಾನು ಬೇಗ ಎದ್ದಿದ್ದಂತಂದರೆ ಏನಾದರೂ ಕೆಲಸ ಇದ್ದರೆ ಅಷ್ಟೇ ಎದ್ದಿರ್ತೀನಿ. ಇವಾಗಂತೂ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿರ್ತೈತಿ. ಹಾಗಾಗಿ ನಾನು ಅಷ್ಟು ಜಲ್ದಿ ಏನು ಹೇಳಕ್ಕೆ ಹೋಗಂಗಿಲ್ಲ. ಎದ್ದ ಮೇಲೆ ಒಂಥರ ಏನೋ ಮನೆಯೊಳಗೆ ಯಾರೂ ಇರೋಂಗಿಲ್ಲ, ಹೊರಗೆ ಯಾರೂ ಇರೋಂಗಿಲ್ಲ, ಒಂಥರ ಅನ್ನಿಸ್ತಿರ್ತೈತಿ. ಆಮೇಲೆ ಖುಷಿನೂ ನೋಡಿ ಬಂದೆ ನಾನು. ಆಕೆನೂ ಮಲ್ಕೊಂಡಿದ್ಲ. ಆಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ಪರ್ಸಿ ಎಲ್ಲ ಒರೆಸಿದೆ ನಾನು. ಒರೆಸಿದಾದ್ಮೇಲೆ ಅವ್ರು ಹೋಗಿಬಿಟ್ರೆ, ಹೋದಾದ್ಮೇಲೆ ಇನ್ನೇನು ಮಾಡೋದು ಬಿಡು ಅಂತಂದ್ಬಿಟ್ಟು ಮಲ್ಕೊಂಡಿದ್ದೆ ನಾನು. ಆಮೇಲೆ ಖುಷಿ ಆದಮೇಲೆ ಇಬ್ಬರು ಕೂಡ ಆಮೇಲೆ ಸ್ವಲ್ಪ ಮಲ್ಕೊಂಡು ಆಮೇಲೆ ಎದ್ದೀವಿ ನಾವು. ಆಮೇಲೆ ಖುಷಿ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ತರಲಿ ಮಾಡತ್ತಿದ್ಲು. ಹಚ್ಚು ಲೈಟ್ ಹಚ್ಚಮ್ಮಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಖುಷಿ. ಇನ್ನೊಮ್ಮೆ ತಡಿ. ಸೊ ಕ್ಯೂಟ್ ಖುಷಿ. ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ, ಇವಾಗ ನಾನು ಮಧ್ಯಾಹ್ನ ಮ್ಯಾಗಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಖುಷಿನ ಇವಾಗ ಜಸ್ಟ್ ಸ್ಕೂಲಿಗೆ ಕಳಿಸಿ ಬಂದೆ ನಾನು. ಖುಷಿನೂ ಇಲ್ಲಿಂದ ಹೋಗ್ಬೇಕಾದ್ರೆ ಆಕೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಬೇಡ ನಾ ಸ್ಕೂಲಿಗೆ ಹೋಗಂಗಿಲ್ಲ ಅಂತಂದು ಅನ್ನತ್ತಿದ್ಲ. ಯಾಕಂತಂದ್ರೆ ಆಕೆಗೇನೋ ನಿನ್ನೆ ಸ್ಕೂಲ್ ಒಳಗೆ ಫುಲ್ ನಿದ್ದೆ ಬಂದುಬಿಟ್ಟೈತಿ. ಮತ್ತು ಅದು ಅಲ್ದ ಅವ್ರ ಪಪ್ಪ ಬೇರೆ ಕಳ್ಸಕ್ಕೆ ಹೋಗಿದ್ರಲ್ಲ ನಿನ್ನೆ. ನಾ ಹೋಗಿರಲಿಲ್ಲ. ನಾನು ಸ್ವಲ್ಪ ಮನೆಯೊಳಗೆ ಕೆಲಸ ಆಯ್ತು ಅಂದ್ಬಿಟ್ಟು ನಾ ಹೋಗಿರಲಿಲ್ಲ. ಅವ್ರ ಪಪ್ಪ ಒಬ್ಬರು ಹೋಗಿದ್ರು ಕಳ್ಸಾಕ. ಅವಾಗನ ಆಕೆ ಹಠ ಮಾಡ್ಕೊಂಡು ಪಪ್ಪ ನೀನ ಕರ್ಯಾಕೆ ಬಾ ಹಂಗೆಲ್ಲ ಅನ್ನತ್ತಿದ್ಲಂತ. ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಯಾಳ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒನ್ ಅವರ್ ಎಲ್ಲ ಬಿಟ್ಬಿಟ್ಟು ಪ್ರೇಯರ್ ಎಲ್ಲ ಮುಗಿಸಿ ಒಳಗೆ ಹೋದ್ಮೇಲೆ ಯಾಕೋ ಸ್ವಲ್ಪ ಬಾ ಪಪ್ಪ ಅಂತಂದು ಅಳೋದೆಲ್ಲ ಮಾಡತ್ತಿದ್ಲಂತ. ಹಾಗಾಗಿ ಅಲ್ಲೇ ಅಳ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಾಳ. ಅದನ್ನ ಕೇಳಿ ಅವ್ರು ಬಂದು ಹಿಂಗೆ ಮಾಡಿದ್ಲಂತ ಖುಷಿ ಅಂತಂದು ಹೇಳಿದ ಕೂಡಲೇ ನನಗೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಸ್ಕೂಲಿಗೆ ಹಾಕಿವಿ ಅಂದಮೇಲೆ ಇದೆಲ್ಲ ಒಂದು ಸ್ವಲ್ಪ ದಿನ ಇರೋದನ್ನು. ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ನಾವು ಆಕೆಗೆ ರೂಢಿ ಆಗುವವರೆಗೇನು ಆಕೆನ ಸ್ವಲ್ಪ ಆದಷ್ಟು ಸಮಾಧಾನ ಮಾಡಿ ಕಳಿಸಿ ಬರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಸ್ಕೂಲಿಗೆ ಹೋಗೋದನ್ನು ಬಿಡಬೇಕಾಗ್ತದೆ. ಹಾಗಾಗಿ ಸ್ಕೂಲಿಗೆ ಹೋಗೋದು ಬಿಡ್ಸೋಕ್ಕಾಗಂಗಿಲ್ಲಲ್ಲ. ಹಾಗಾಗಿ ಆದಷ್ಟು ಡೈಲಿ ಸಮಾಧಾನ ಮಾಡಿ ಆಕೆಗೆ ಏನಾದರೂ ಒಂದು ಹೊಸದು ಏನಾದರೂ ಟಿಫಿನಿಗೆ ಮಾಡಿ ಕಳಿಸಿ ಸಮಾಧಾನ ಮಾಡಿ ಕಳಿಸಿ ಬರ್ತೀವಿ. ಇವತ್ತು ನಾ ಹೋಗಿದ್ದೆ. ನಾನು ಹೋಗ್ಬೇಕಾದ್ರೆ ಮಮ್ಮಿ ಅವು ಸ್ಕೂಲ್ ಒಳಗೆ ಟೀಚರ್ ಬೈತಾರ, ನನಗೆ ಮಿಸ್ ಬೈತಾರ. ಅವ್ರಿಗೆ ಹೇಳು, ಅವರಿಗೆ ಹತ್ತ ಮಾಡಿ ಬಾ ನೀನು, ಅವ್ರಿಗೆ ಹತ್ತ ಮಾಡು ಅಂತ ಹೇಳತ್ತಿದ್ಲು. ಅವ್ರಿಗೆ ಹೊಡೆದು ಬಾ ನೀನು, ಅವ್ರಿಗೆ ನನಗೆ ಬೈಬೇಡ ಅಂತಂದು ಹೇಳತ್ತಿದ್ಲು. ಸರಿ ಬಿಡು, ಹಂಗಿದ್ರೆ ಹೇಳ್ತೇನೆ ಅಂತಂದ್ಬಿಟ್ಟು ಆಕಿನ ಕರ್ಕೊಂಡೋಗಿ ಆಕೆ ಹಿಂಗೆ ಹೇಳತ್ತಾಳ್ರಿ, ಸ್ವಲ್ಪ ಬೈಬೇಡ್ರಿ, ಒಂದೆರಡು ದಿನ ರೂಢಿ ಆಗೋತನ ಅಂತಂದು ಹೇಳಿದೆ ನಾನು. ಬಟ್ ಸ್ಕೂಲ್ ಬೈಲಿಲ್ಲ ಅಂತಂದರೆ ಏನೂ ಕಲ್ಕೊಳಂಗಿಲ್ಲ ಮಕ್ಕಳು. ಬಟ್ ಆಕೆ ಒಮ್ಮೆಗಿಲ್ಲ ಅವ್ರು ಬೈತಾರ, ಅವ್ರು ಹೆದರ್ಸ್ತಾರ ಅಂದ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಲಂದ್ರೆ ಸ್ವಲ್ಪ ಕಷ್ಟ ಆಗ್ತೈತಲ್ಲ. ಹಾಗಾಗಿ ಒಂದೆರಡು ದಿನ ರೂಢಿ ಆಗಲಿ, ಅಲ್ಲಿವರೆಗೇನು ಸ್ವಲ್ಪ ಆದಷ್ಟು ಸಹಿಸ್ಕೊರಿ, ಸಮಾಧಾನ ಮಾಡಿರಿ ಅಂತಂದು ಹೇಳಿದೆ ನಾನು. ಇಲ್ಲ ನಾನು ಬೈದಿಲ್ರಿ. ಅವ್ರು ಹೇಳಿದ್ರೆ ಇಲ್ಲ ನಾನು ಬೈದಿಲ್ರಿ, ಆಕೆ ಸ್ವಲ್ಪ ನೀನು ಭಾಳ ಹಠ ಮಾಡತ್ತಿದ್ಲೆಲ್ಲ, ಮಂಗೆ ಬರ್ತಿದ್ದಿ ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಹೆದರ್ಸಿದೆ ಅಷ್ಟೇ ರೀ ನಾನು. ಅಷ್ಟರೊಳಗೆ ಆಕೆ ಮಲ್ಕೊಂಡ್ಬಿಟ್ಲ, ನಿದ್ದಿನೂ ಬಂದಿತ್ತಂತ ಅನ್ನಿಸ್ತದೆ ಆಕೆಗೆ ಅಂತಂದು ಹೇಳಿದ್ರು ಅವ್ರು. ಇರಲಿ ಬೈರಿ, ಅದೇನೂ ಇಲ್ಲ. ಆದರೆ ಸ್ವಲ್ಪಕ್ಕೆ ಒಂದೆರಡು ದಿನ ರೂಢಿ ಆಗೋವರೆಗೇನು ಸ್ವಲ್ಪ ಹೆದರ್ಸೋದು ಮಾಡಬೇಡ್ರಿ ಅಂತ ಹೇಳಿದೆ. ನನಗೂ ಯಾಕೋ ಏನೋ ಗೊತ್ತಿಲ್ಲ, ಫಸ್ಟ್ ಬೇಬಿ ಅಂದರೆ ಎಲ್ರಿಗೂ ಭಾಳ ಪ್ರೀತಿ ಇರ್ತೈತಿ. ನನಗೂ ಅಷ್ಟು ನಂಗೆ ಸಿಕ್ಕಾಪಟ್ಟೆ ಖುಷಿ ಮೇಲೆ ಭಾಳ ಪ್ರೀತಿ ಐತಿ. ಹೇಳ್ಬೇಕಂತಂದ್ರೆ ಖುಷಿ ಅಂದ್ರೆ ಒಂಥರ ನನ್ನ ಜೀವ ಇದ್ದಂಗೆ. ಹೇಳ್ಬೇಕಂತಂದ್ರೆ ಅಷ್ಟು ಸಿಕ್ಕಾಪಟ್ಟೆ ಪ್ರೀತಿ ನನಗೆ. ಅವ್ರಿಗೆ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತೀವಿ. ನಾವು ಹೇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ. ಇಷ್ಟಪಡೋದಲ್ಲ, ಸಿಕ್ಕಾಪಟ್ಟೆ ಇಷ್ಟಪಡ್ತೀವಿ. ಯಾಕೆಂದರೆ ನಮಗೆಲ್ಲರಿಗೂ ಒಂಥರ ಜೀವನ ಹೇಳ್ಬೋದಂತ ಹೇಳ್ಬೇಕಂತಂದ್ರೆ. ಹಾಗಾಗಿ ಈಗಿನ ಸ್ಕೂಲಿಗೆ ಕಳ್ಸೋಕ್ಕೂ ಮನಸ್ಸು ಬರೋಂಗಿಲ್ಲ ಹೇಳ್ಬೇಕಂತಂದ್ರೆ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಕಳಿಸ್ಲೇಬೇಕು. ಯಾಕಂತಂದ್ರೆ ಕಲೀಲಿ ಮಾಡಲಿ ಅನ್ನೋದು ಭಾಳ ನನಗೆ ಒಂದು ಆಸೆ ಐತಿ. ಹಾಗಾಗಿ ಕಳಿಸಿ ಬಂದೀವಿ. ಇನ್ನು ಸ್ಕೂಲ್ ಟೈಮ್ ಆಗೈತಿ, ಬಿಡೋ ಟೈಮ್ ಆಗೈತಿ. ಇನ್ನು ಕರ್ಕೊಂಬರಕಂತಂದು ಹೋಗ್ಬೇಕಾ. ಸ್ವಲ್ಪ ಇನ್ನೊಂದು 10-15 ನಿಮಿಷ ಬಿಟ್ಟು ಹೋದ್ರೆ ಯಾಕಿದೆಲ್ಲ ಪೂರ್ತಿಯಾಗಿ ಸ್ಕೂಲ್ ಟೈಮ್ ಎಲ್ಲ ಮುಗಿದಿರ್ತದಲ್ಲ. ಹಾಗಾಗಿ ವೆಯ್ಟ್ ಮಾಡತ್ತೆ ನಾನು. ಇವಾಗೇನು ಜಸ್ಟ್ 12:05 ಆಗೈತಿ. ಇನ್ನೊಂದು 10 ನಿಮಿಷ ಬಿಟ್ಟು ಹೋಗಿ ಕರ್ಕೊಂಬರ್ಬೇಕು ನಿನ್ನ. ಇನ್ನೊಂಚೂರು ಆಟ ಆಡ್ತೀಯನ? ಆಡ್ತಿ? ಆಡು. ಕೊಡಿ, ಬ್ಯಾಗ್ ಕೊಡು, ಬ್ಯಾಗ್ ಕೊಡಮ್ಮ. ಹೆಂಗೆ ಆಡ್ತೀನಿ ನೀನು? ಬ್ಯಾಗ್ ಕೊಡು, ಬ್ಯಾಗ್ ಹಿಡ್ಕೋತೇನೆ, ಆಟ ಆಡು. ಬ್ಯಾಗ್ ಹಿಡ್ಕೋತೇನೆ, ಆಡು.
ಎಲ್ಲಿ ನೀ ಏನು ಆಡ್ತಿ? ಏ ಬಿಡ್ತೀಮ್ಮ. ಸೊ ನಮ್ಮ ಸಾಕು ಬೀಳ್ತೀನಿ ಬಾ. ಫ್ರೆಂಡ್ಸ್ ಇನ್ನು ಖುಷಿನ ಜಸ್ಟ್ ಕರ್ಕೊಂಬಂದೇನ ಬಂದು ಕುಂತ ನೋಡ್ಬೋದು. ಇಲ್ಲಿ ಡ್ರೆಸ್ ಇಲ್ಲೇ ಚೇಂಜ್ ಮಾಡಿದೆ ನನಗಿದ ಡ್ರೆಸ್ ಮಾರ್ನಿಂಗ್ ಒಂದು ಸೆಟ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೊಟ್ಟು ಕಳ್ಸಿರ್ತೀವಿ ನಾವು. ಅದೇ ಡ್ರೆಸ್ಸನ್ನ ಇಲ್ಲೇ ಬಂದ್ಮ್ಯಾಗ ಹಾಕಿದೆ. ಅವ್ರ ಪಪ್ಪ ಬರ್ತಾರಲ್ಲ, ಅವ್ರ ಪಪ್ಪ ಬಂದ್ಮೇಲೆ ಹೆಂಗೋ ಮಧ್ಯಾಹ್ನ ಹೋದ್ರೆ ಆಯ್ತು, ಈಗಾರ ಮನೆಗೆ ಹೋಗಿ ಏನು ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಬಂದು ಕುಂತೀವಿ ನಾವು. ಇನ್ನು ಆಕೆ ಅಭ್ಯಾಸ ಮಾಡ್ದೆ ನನ್ನ ಹತ್ತಾಳ. ಏನು ಇವತ್ತು ಸ್ಕೂಲೊಳಗೆ ಏನು ಹೇಳ್ಯಾರ ಮತ್ತು ಅಭ್ಯಾಸ ಆಕಿಗೆ ಏನು ಮಾಡ್ತಾಳೋ ಕೇಳ್ತೇನೆ ಈಗ. ಹಿಡ್ಕೊ ಇಲ್ಲಿ ಖುಷಿ ಇದು ಇಲ್ಲಿ ನೀ ಕಾಣಿಸೋದಿಲ್ಲ ನಾನು ಸ್ಕೂಲೊಳಗೆ ಇರಲಿ ಬಿಡ. ಹಾಂ ಕಾಣಿಸೋದು. ಅಭ್ಯಾಸ ಏನು ಮಾಡ್ತಿ ಈಗ? ಅಲ್ಲ ಸ್ಕೂಲೊಳಗೆ ಏನು ಹೇಳಿದ್ರಪ್ಪಾಜಿ ನಿನ್ಗೆ ಇವತ್ತು? ತಡಿಯ ಒಂದು ನಿಮಿಷ. ಇವಾಗ ಏನಿಲ್ಲ, ಜಸ್ಟ್ ಸ್ಕ್ರಿಬ್ಲಿಂಗ್ ಹೇಳತ್ತಾರ ಆಕಿಗೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲ, ಹಂಗಾಗಿ ಬರೀ ಅದನ್ನ ಹೇಳತ್ತಾರ. ಅದನ್ನ ಆಕಿಗೆ ರೈಟಿಂಗ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ಲ, ಹಂಗಾಗಿ ಇದನ್ನ ಹೇಳತ್ತಾರ. ಏನಾತ? ವಾವ್ ಕ್ಯೂಟ್. ಸ್ವಲ್ಪ ಭಾಳ ದಿನದಿಂದ ಖುಷಿದ ಕ್ಲಾಸ್ ರೂಮ್ ನೋಡ್ಕೊಂಬಂದ್ರೆ ಆಯ್ತು ಅಂತಂದು ಅನ್ಕೊಳತ್ತಿದ್ದೆ. ಬಟ್ ಟೈಮ್ ಸಿಗಾತಿರ್ಲಿಲ್ಲ. ಇವತ್ತಾಗಿ ನೋಡ್ಕೊಂಬಂದ್ರೆ ಆಯ್ತು ಅಂದ್ಬಿಟ್ಟು ನೋಡ್ಕೊಂಬಂದಿನ. ಖುಷಿ ಆಯಿತು. ಖುಷಿ ಕ್ಲಾಸ್ ರೂಮ್ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ಹೇಳ್ಬೇಕಂತಂದ್ರೆ. ಅದಾದಮೇಲೆ ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಈಕಿಗೆ ಖುಷಿಗೋಸ್ಕರ ಉಪ್ಪಿನಕಾಯಿ ಹಾಕಿಟ್ರೆ ಆಯಿತು. ಮತ್ತು ಡೈಲಿ ಇನ್ನು ಟಿಫಿನ್ ಬಾಕ್ಸ್ ಒಳಗೆ ಲೆಮನ್ ಉಪ್ಪಿನಕಾಯಿ ಇದ್ದರೆ ಚಲೋ ಅನ್ನಿಸ್ತದ ಅಂತಂದ್ಬಿಟ್ಟು ಲೆಮನ್ದು ಮೊನ್ನೆನ ನಾನು ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ ನಾನು. ಒಂದು 5-6 ದಿನ ಆದ್ರೂ ನಡೀತದೆ, ಒಂದು ವಾರ ಆದರೂ ನಡೀತದೆ. ಅದ್ರೊಳಗೆ ಬಾಟಲ್ ಒಳಗೆ ಸ್ಟೋರ್ ಮಾಡಿ ಆಮೇಲೆ ಉಪ್ಪಿನಕಾಯಿ ಹಾಕೊಂಡ್ರೆ ಭಾಳ ಅಂದ್ರೆ ಭಾಳ ಸೂಪರಾಗಿ ಉಪ್ಪಿನಕಾಯಿ ರೆಡಿ ಆಗ್ತಾವೆ. ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಮೆಣಸಿನಕಾಳು, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ನಾನು ಫಸ್ಟ್. ಇದಿಷ್ಟು ಹುರ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕಾಗ್ತೈತೆ ನಾವು. ಇದನ್ನು ಸ್ವಲ್ಪ ಆರಾಕಂತಂದು ಸೈಡಿಗೆ ಇಟ್ಕೊಳತ್ತೀನಿ. ಇಟ್ಕೊಂಡ್ಬಿಟ್ಟು ಅದಕ್ಕಿಂತ ಮೊದಲು ಸ್ವಲ್ಪ ಬೆಲ್ಲ ಏನಿರ್ತೈತಲ್ಲ ಅದನ್ನು ಸಣ್ಣಂಗೆ ಜಜ್ಕೊಂಡು ನಾವೇನು ಉಪ್ಪಿನಕಾಯಿ ಪೀಸಸ್ ಕಟ್ ಮಾಡಿರ್ತೀವಲ್ಲ, ಲೆಮನ್ದು ಪೀಸಸ್ ಅವನ್ನೆಲ್ಲನೂ ಹಾಕ್ಬೇಕು. ಇದಕ್ಕೆ ಹಾಕಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಕರೆಕ್ಟಾಗಿ ನೀಟಾಗಿ ಒಂದು 5-10 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗನ ಉರಿ ಇಟ್ಟು 5-10 ನಿಮಿಷ ಕರೆಕ್ಟಾಗಿ ನೀಟಾಗಿ ಇವನ್ನ ಬೈಸ್ಕೋಬೇಕು. ಯಾಕಂತಂದ್ರೆ ಸ್ವಲ್ಪ ಎಲ್ಲೆಲ್ಲರ ಬೆಲ್ಲ ಎಲ್ಲ ಹಳ್ಳ ಇರ್ತದಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಇದ್ರ ಜೊತೆ ಮಿಕ್ಸ್ ಆಗಬೇಕದ. ಆದರೆ ಒಂಥರ ಫುಲ್ ರಸ ಚಲೋ ಆಗ್ತಾವೆ ಉಪ್ಪಿನಕಾಯಿ. ಹಾಗಾಗಿ ಈ ಥರ ನಾನು ಬೆಲ್ಲನ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದ್ದೆ. ನಾನು ಆಲ್ರೆಡಿನ ಜಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಖುಷಿ ಹೆಂಗೋ ಇಲ್ಲೆಲ್ಲ ಅವಾಗ ಸ್ಕೂಲಿಗೆ ಹೋಗಿದ್ಲ, ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಪುಡಿ ಮಾಡಿ ಎಲ್ಲ ಇಟ್ಕೊಂಡ್ರೆ ಆಮೇಲೆ ಆಕೆ ಬಂದ ತಕ್ಷಣ ಸ್ವಲ್ಪ ಹೊರಗೆ ಹೋಗ್ತಾಳಲ್ಲ, ಆ ಟೈಮ್ ಒಳಗೆ ನಾವು ಉಪ್ಪಿನಕಾಯಿ ಹಾಕೊಂಡ್ಬಿಡ್ಬೋದು ಅಂದ್ಬಿಟ್ಟು ಮುಂಚಿತವಾಗಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಖುಷಿ ಸ್ವಲ್ಪ ಹೊರಗೆ ಆಟ ಆಡೋಕ್ಕೆ ಹೋಗಿದ್ಲ, ಹಾಗಾಗಿ ಈ ಕೆಲಸನ ಮುಗಿಸಿಟ್ಬಿಟ್ರೆ ಆಯಿತು. ಮತ್ತು ಆಕಿದ ಇವಾಗ ಇನ್ನು ಸ್ಕೂಲ್ ಹಾಲಿಡೇಸ್ ಬರ್ತಾವಲ್ಲ, ದಸರಾ ಹಾಲಿಡೇಸ್, ಆವಾಗೆಲ್ಲ ಹಾಕಿದ ಸ್ಕೂಲ್ ಇರೋಂಗಿಲ್ಲ. ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಉಪ್ಪಿನಕಾಯಿ ಚೆನ್ನಾಗಿ ರೆಡಿಯಾಗಿರ್ತಾವೆ, ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರ್ತಾವೆ ಅಂದ್ಬಿಟ್ಟು ಇವಾಗ ಉಪ್ಪಿನಕಾಯಿ ಮಾಡಿ ಇಡಾತೆ ನಾನು. ಏನೋ ಗೊತ್ತಿಲ್ಲ, ಆಕಿ ಸ್ಕೂಲಿಗೆ ಹೊಂಟ ಮೇಲೆ ಒಂಥರ ನನಗೆ ಏನೋ ಖುಷಿನೂ ಆಗ್ತೈತಿ, ಯಾಕೆ ಹೋಗ್ಬೇಕಾದ್ರೆ ಒಂಥರ ಫೀಲ್ನೂ ಆಗ್ತೈತಿ. ನೋಡಿರಿ ಇನ್ನು ಇವು ಆರಿದಾದ್ಮೇಲೆ ಸ್ವಲ್ಪ ತರಿಯಾಗಿ ರುಬ್ಕೊಳತ್ತೇನೆ ನಾನು. ಇದನ್ನು ಅಷ್ಟೊಂದು ಏನು ಪೌಡ್ರ್ ಮಾಡ್ಕೊಳತ್ತಿಲ್ಲ, ಸ್ವಲ್ಪ ಕಾಳು ಇರಬೇಕು, ಹಾಗಾಗಿ ಅಷ್ಟೇ ರುಬ್ಕೊಂಡೆ ನಾನು. ಅದಾದಮೇಲೆ ಇದು ಉಪ್ಪಿನಕಾಯಿದು ನಾನು ಏನು ಲೆಮನ್ ಪೀಸ ಮತ್ತು ಇದನ್ನು ಬೆಲ್ಲ ಹಾಕಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಕರಗೈತೆ. ನೋಡ್ಬೋದು ಎಷ್ಟು ಚಂದ ರಸ ಬಿಟ್ಟೈತಿ. ಈ ಥರ ರಸ ಆದರೆ ಮಕ್ಕಳಿಗೆ ಇದ್ರೊಳಗೆ ಅನ್ನದೊಳಗೆ ಆಗಲಿ ಚಪಾತಿ ಒಳಗಾಗಲಿ ನಾವು ಸ್ವಲ್ಪ ಹಚ್ಚಿ ಕೊಡೋಕೆ ರೋಲ್ ಮಾಡೋಕ್ಕದು ಚಲೋ ಆಗ್ತೈತೆ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲನ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೆ. ನನಗೆ ಏನೋ ಗೊತ್ತಿಲ್ಲ, ಬೆಲ್ಲ ಸಿಕ್ಕಾಪಟ್ಟೆ ಹಾಕ್ಕೊಂಡು ಅಡುಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಸ್ವಲ್ಪ ಹುಳಿ ಬೆಲ್ಲ ಇರಬೇಕು ನನಗೆ, ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಸ್ವಲ್ಪ ಎಲ್ಲ ಅಡುಗೆಗೂ ಬೆಲ್ಲ ಜಾಸ್ತಿನೇ ಹಾಕೋತೀನಿ. ಅದಾದಮೇಲೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡಾತೆ ನಾನು. ನೋಡ್ಬೋದು ಇಲ್ಲಿ ಸ್ವಲ್ಪ ಎಣ್ಣೆನ
ಆದಷ್ಟು ಕಡಿಮೆ ಹಾಕೊಳತ್ತೀನಿ. ಇದು ಉಪ್ಪಿನಕಾಯಿ ಪ್ರಮಾಣ ನೋಡಿದರೆ ಸ್ವಲ್ಪ ಜಾಸ್ತಿ ಇದಾವೆ, ಆದರೆ ಎಣ್ಣೆನ ನಾನು ಕಡಿಮೆನೇ ಹಾಕೊಳತ್ತೀನಿ ನೋಡ್ಬೋದು. ಇನ್ನು ಸ್ವಲ್ಪ ಅದಕ್ಕೆ ಸಾಸಿವೆ ಕಾಳನ್ನ ಹಾಕೊಂಡು ಚಟಪಟ ಅನ್ನಿಸ್ಕೊಂಡು, ಅದಕ್ಕಿಂತ ಮುಂಚೆಗೆ ನಾನು ಬೆಳ್ಳುಳ್ಳಿನ ನೀಟಾಗಿ ಎಲ್ಲ ಜಜ್ಜಿಟ್ಕೊಂಡಿದ್ದೆ, ಅದು ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳತ್ತೀನಿ ನೋಡ್ಬೋದು ಇಲ್ಲಿ. ಇನ್ನು ಇದ್ರ ಜೊತೆನ ಖಾರ ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ. ಹಾಗಾಗಿ ಇದ್ರ ಜೊತೆನ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ನೋಡ್ಬೋದು ಇಲ್ಲಿ. ಆಕೆಗೆ ಏನು ಗೊತ್ತಿಲ್ಲ, ಕಲರ್ ಸ್ವಲ್ಪ ರೆಡ್ ಕಲರ್, ಸ್ವಲ್ಪ ಯೆಲ್ಲೋ ಕಲರ್, ಸ್ವಲ್ಪ ಕಲರ್ ಜಾಸ್ತಿ ಇದ್ದರೆ ಇಷ್ಟಪಡ್ತಾಳೆ ಆಕೆ. ಹಾಗಾಗಿ ನನಗೂ ಅಷ್ಟೇ ಕಲರ್ ಜಾಸ್ತಿ ಇದ್ದರೆ ನೋಡೋಕೆ ಒಂಥರ ಚೆನ್ನಾಗಿ ಅನ್ನಿಸ್ತದಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಡ್ ಫುಲ್ ಕೆಂಪು ಖಾರ ಹಾಕೊಳತ್ತೀನಿ. ನಮ್ಮ ಮನೆಯೊಳಗೆ ಎರಡು ಥರ ಖಾರ ಐತಿ, ಸ್ವಲ್ಪ ಕೆಂಪು ಜಾಸ್ತಿ ಐತಿ, ಒಂದು ಸ್ವಲ್ಪ ಲೈಟ್ ಕಲರ್ ಐತಿ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕೆಂಪು ಇದ್ದಿದ್ದನ್ನು ಹಾಕೊಳತ್ತೀನಿ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬರ್ತೈತಿ. ಇನ್ನು ಉಪ್ಪಿನಕಾಯಿಗೆ ಹಾಕೊಂಡ್ಬಿಟ್ರಂದ್ರೆ ಸಿಕ್ಕಾಪಟ್ಟೆ ಕಲರ್ ಚೆನ್ನಾಗಿ ಬರ್ತೈತಿ. ಅದಕ್ಕಾಗಿ ನಾನು ಕಲರ್ ಇರೋ ಖಾರನ ಹಾಕ್ಕೊಂಡೀನಿ. ಆಕೆಗೂ ಕಲರ್ ಇದ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತಿ. ಕಲರ್ ಇದ್ರೆ ತಿನ್ನೋಕೆ ಇಷ್ಟಪಡ್ತಾಳೆ ಆಕೆ. ಯಾವಾಗಲೂ ಪಿಂಕ್ ಅಂತಿರ್ತಾಳೆ, ಏನು ಅಡುಗೆ ಮಾಡಿದ್ರು ಪಿಂಕ್ ಅಂತಿರ್ತಾಳೆ. ಪಿಂಕ್ ಇಲ್ಲ ರೆಡ್ ಐತಿ ಅಂತಂದು ಹೇಳಿಬಿಟ್ಟು ಕೊಡ್ಬೋದು ಆಕೆಗೆ. ನೋಡ್ರಿಲ್ಲ ಉಪ್ಪಿನಕಾಯಿ ಇನ್ನೇನು ಇಷ್ಟ ಆದ್ರೆ ರೆಡಿ ಆಯ್ತು. ಇನ್ನು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾವು ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿತಾ, ಇಲ್ಲ ಅಂತಂದ್ರೆ ಮುಂಚಿತವಾಗಿಯೇ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಟರು ನಡೀತಿದೆ. ಇಷ್ಟ ಸಿಂಪಲ್ಲಾಗಿ ಉಪ್ಪಿನಕಾಯಿ ಹಾಕೊಳತ್ತೀನಿ ನಾನು. ನನಗೆ ಜಾಸ್ತಿ ಈ ಥರ ಉಪ್ಪಿನಕಾಯಿ ಹಾಕಿರಲಿಲ್ಲ ನಾನು, ಇದು ಫಸ್ಟ್ ಟೈಮ್ ಅನ್ನಿಸ್ತಿದ್ದು ನಾವು ಉಪ್ಪಿನಕಾಯಿ ಹಾಕಿದ್ದೆ. ಅಲ್ಲೇ ನಮ್ಮ ಮಮ್ಮಿ ಮಾಡಬೇಕಾದ್ರೆ ನಾನು ಹೆಲ್ಪ್ ಮಾಡ್ತಿದ್ದೆ, ಇಲ್ಲಿನೂ ಅಷ್ಟೇ ಮಮ್ಮಿ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತಿದ್ದೆ ನಾನು. ಬಟ್ ಉಪ್ಪಿನಕಾಯಿ ನನ್ನ ಕೈಯಾರೆ ಇದೆ ಫಸ್ಟ್ ಟೈಮ್, ಖುಷಿಗೋಸ್ಕರ ಹಾಕಾತಿದ್ದಿದ್ದು ನಾನು ಹೇಳ್ಬೇಕಂತಂದ್ರೆ. ಭಾಳ ಸ್ಪೆಷಲಾಗಿ ರೆಡಿ ಆಗಿದ್ದು ಉಪ್ಪಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಚಲೋ ಆಗಿದ್ದು. ನನಗಂತೂ ಫುಲ್ ಇಷ್ಟ ಆಗಿಬಿಡ್ತು. ನಾನು ಫಸ್ಟ್ ಟೈಮ್ ಮಾಡೀನಿ, ಆದ್ರೂ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಖುಷಿನೂ ಅಷ್ಟೇ ಇಷ್ಟಪಟ್ಟು ಬಂದ್ಕೊಡ್ಲೇನ ತಿಂತಾಳೆ. ಮತ್ತು ಅವ್ರಿಗೂ ಲೆಮನ್ ಉಪ್ಪಿನಕಾಯಿ ಅಂದರೆ ಇಷ್ಟ ಆಗ್ತೈತಿ, ಮತ್ತು ನಮ್ಮ ಗಿರೀಶ್ನೂ ಇಷ್ಟಪಡ್ತಾನೆ. ಹಾಗಾಗಿ ಉಪ್ಪಿನಕಾಯಿ ಇಲ್ಲಿ ಮ್ಯಾಲಿಂದ ಹಾಕ್ತೇನೆ ನಾನು. ಈ ಥರ ಲೆಮನ್ ಏನಾದರೂ ಕಡಿಮೆ ರೇಟ್ ಒಳಗೋದು ಸಿಕ್ಕು ಅಂದ್ರೆ ಹಾಕ್ತೀನಿ. ಲೆಮನ್ ಬೇರೆ ಜಾಸ್ತಿ ರೇಟ್ ಇರ್ತಾವಲ್ಲ, ಹಾಗಾಗಿ ಲೆಮನ್ ಉಪ್ಪಿನಕಾಯಿ ಎಲ್ಲ ಹಾಕೋಕೆ ಹೋಗಂಗಿಲ್ಲ ನಾವು. ಎಲ್ಲ ರೆಡಿ ಇದ್ದಿದ್ದನ್ನು ಅಂಗಡಿ ಒಳಗೆ ಸಿಗ್ತಾವಲ್ಲ ಅದನ್ನ ತಂದು ಇಟ್ಟಿರ್ತೀವಿ. ಈ ಸರಿ ಮಾತ್ರ ಈ ಥರ ಹಾಕಬೇಕಂತ ಅನ್ನಿಸ್ತು ನನಗೆ. ಟೇಸ್ಟ್ ಭಾರಿ ಆಗಿದ್ದವಲ್ಲ, ಹಾಗಾಗಿ ಇನ್ನು ಮುಂದೆ ಹಾಕಿಟ್ಕೋಬೋದಂತ ಅಂದ್ಕೊಂಡೆ ನಾನು. ಇನ್ನು ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ಖುಷಿನ ಕಳಿಸಿರ್ಬೇಕಾದ್ರೆ ಇದು ಲಾಸ್ಟ್ ಡೇ ಸ್ಕೂಲ್ ಡೇ ಇದೆ. ಇನ್ಮೇಲಿಂದ ಸೂಟಿ ಅಂತಂದು ಆವಾಗ ಗೊತ್ತಿತ್ತು ನನಗೆ. ಆದ್ರೆ ಖುಷಿನ ಹೋಗುವಷ್ಟೊತ್ತಿಗೆ ಎಷ್ಟು ಚಂದ ವೇಟ್ ಮಾಡತ್ತಿದ್ಲು ನೋಡ್ಬೋದು. ಇಲ್ಲಿ ಒಂದು ಕ್ಷಣ ಅಲ್ಲೇ ಕಣ್ಣಾಗ ನೀರು ಬಂದುಬಿಟ್ಟು ನನಗೆ. ಈ ವಿಡಿಯೋ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಬಿಟ್ಟು ಅವ್ರನ್ನೂ ಜಗಳ ಮಾಡಿಬಿಟ್ರು ನನ್ನ ಜೊತೆ. ಇನ್ನು ಖುಷಿ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತಕ್ಕೆ ಜೊತೆ ಆಟ ಆಡಿದೆ ನಾನು. ಇವತ್ತಿನ ದಿನ ಹಿಂಗಿತ್ತ ನೋಡ್ಬೋದು. ಇವತ್ತಿನ ಎಲ್ರಿಗೂ ಕೂಡ ಇಷ್ಟ ಆಗ್ತೈತೆ ಅಂತ ಅನ್ಕೊಂಡೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ಇನ್ನು ಯಾರು ನನ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಏನು ಮಾಡೋದೇನು ಟಾಟಾ ಬಾಬಾ. ಈಗ ಮಾಡ್ಬಾ ನೋಡ್ಬಾ. ಯಾಕ ಫೋನ್ ಹಚ್ಚಲ ನಿಮ್ಮ ಮಿಸ್ಸಿಗೆ? ನಿಮ್ಮ ಮಿಸ್ ನೀ ಏನಾರು ಮಾತು ಕೇಳಿಕಂತ ಫೋನ್ ಹಚ್ಚಂತ ಹೇಳ್ಯಾರ. ಈಗ ಹೇಳಿ ಬಂದೇನ ಹೇಳೇನ? ಅಭ್ಯಾಸ ನೋಡ್ಬಾ. ಓಯ್ ಖುಷಿ, ಓಯ್